ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ರಾಜ್ಯ ಸಮಿತಿಯವರು ಹುಚ್ಚೇಶ್ವರ್ ವಟಾರ ಎಂಬುವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಬಿಜೆಪಿಯವರು ಬಂದು ಇವತ್ತು ಸಂಪೂರ್ಣ ಏನು ಸರ್ಕಾರಿ ಸಂಸ್ಥೆಗಳು ಎಲ್ಲನೂ ಕೂಡ ಖಾಸಗೀಕರಣ ಆಗಿದ್ದಾವೆ. ಏರ್ಪೋರ್ಟ್ ಸುದೇಕ್ ಬಿಟ್ಟಿಲ್ಲ ನರೇಂದ್ರ ಮೋದಿಯವರು. ಏರ್ಪೋರ್ಟ್ ಸುದೇಕ್ ಇವತ್ತಿನ ದಿವಸ ಯಾರಿಗೆ ಕೊಟ್ಟರಪ್ಪ ಅಂದ್ರೆ ಅಡಾನಿ ಅಂಥವ್ರಿಗೆ ಗುತ್ತಿಗೆಯನ್ನು ಕೊಟ್ಟಿದ್ದಾರೆ. ಇವತ್ತು BSNL ಪರಿಸ್ಥಿತಿ ಹೆಂಗಿದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತದ. ಸರ್ಕಾರಿ ಸಂಸ್ಥೆ BSNL ಅಂತಕ್ಕಂಥದ್ದು ಸರ್ಕಾರಿ ಸಂಸ್ಥೆ. ಆದರೆ ಇವತ್ತು ಜಿಯೋ ಅಂತಕ್ಕಂಥದ್ದು ವೋಡಾಫೋನ್ ಕೊಟ್ಟು ಖಾಸಗಿಯವರಿಗೆ ಮನೆ ತುಂಬತಕ್ಕಂಥ ಕೆಲಸ ಇವತ್ತಿನ ದಿವಸ BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡಿ ಇವತ್ತಿನ ದಿವಸ ಏನು ಮಾಡ್ತಿದ್ದಾರಪ್ಪ, ದೇಶದ ಸಂಪತ್ತು ಏನು ಮಾಡ್ತಿದ್ದಾರಪ್ಪ ಅಂದರೆ ಪ್ರೈವೇಟ್ದವ್ರಿಗೆ ಮಾರ್ಲಿಕ್ಕೆ ಹೊಂಟಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಇವತ್ತಿನ ದಿವಸ BJPಯವರು ಇಲ್ಲಿಗಲ್ ಆಗಿ ಬಾಂಡ್ಗಳನ್ನು ಪಡೆದು SBI ಬ್ಯಾಂಕ್ ಮೂಲಕ ಸರ್ಕಾರಿ ಗುತ್ತಿಗೆಗಳನ್ನು ಖಾಸಗಿಯವ್ರಿಗೆ ಕೊಟ್ಟು ಕೇಸಿ ಇವತ್ತಿನ ದಿವಸ ಏನು ಮಾಡಿದಾರಪ್ಪ ಅಂತಂದ್ರೆ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. TVಯಲ್ಲೆಲ್ಲ ಕಡೆ ಕೂಡ ಬಂದಿದೆ. ಮತ್ತು ಇವರು ಯಾವ ನೈತಿಕ ಹೊಣೆ ಹೊತ್ಕೊಂಡು ಇವತ್ತಿನ ದಿವಸ ಇವತ್ತಿನ ದಿವಸ ಚುನಾವಣೆಗೆ ಹಿಡಿತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಇಡೀ ದೇಶದ ಜನರಿಗೆ ಗೊತ್ತು. ಅದು ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತಿದ್ದೀವಿ. ಅದರಲ್ಲಿ 4 ಸ್ಥಾನಗಳು ನಾವು ಬಹುಜನ ಸಮಾಜ ಪಾರ್ಟಿಯವರು ಗೆದ್ದಿರ್ತಕ್ಕಂಥ 4 ಸ್ಥಾನಗಳನ್ನು ನಾವು ಗೆದ್ದಿತೀವಿ. ಅದೇ ರೀತಿ ಇವತ್ತಿನ ದಿವಸ ಇವರು ಕಾಂಗ್ರೆಸ್ ಅವರು ಇವತ್ತಿನ ದಿವಸ ಇಡೀ SC ST OBC ಅಂದ್ರೆ ಕಾಂಗ್ರೆಸ್ದವ್ರದ್ದು ಯಾವುದು ಬೇಸ್ ಓಟಿಲ್ಲ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಸ್ತಿತ್ವದಲ್ಲೇ ಇಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಏನು ಪ್ರಧಾನಿ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರೇ ಕೂಡ ಅಲ್ಲಿ ಎಲ್ಲಪ್ಪ ಅಂದ್ರೆ ಕೇರಳದಲ್ಲಿ ಹೋಗಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಏನು ಮಾಡ್ತಿದ್ದಾರೆ, ಸ್ಪರ್ಧೆ ಮಾಡ್ತಿದ್ದಾರೆ. ಅಂದರೆ ಉತ್ತರ ಪ್ರದೇಶ ಅಮೇಠಿಯಲ್ಲಿ ಸತತವಾಗಿ ಸ್ಪರ್ಧೆ ಮಾಡ್ತಾರೆ. ಅಲ್ಲಿ ಅವರ ಅಸ್ತಿತ್ವನೇ ಇಲ್ಲ. ಅಲ್ಲಿ ಏನಾಗಿದೆಪ್ಪ ಅಂದರೆ ಬಹುಜನ ಸಮಾಜ ಪಾರ್ಟಿ SC ST OBC ಮತದಾರರು ಇವತ್ತು ಜಾಗೃತ ಆಗಿದ್ದರಿಂದಾಗಿ ಅಲ್ಲಿ ಬಹುಜನ ಸಮಾಜ ಪಾರ್ಟಿ ವೋಟ್ ಬ್ಯಾಂಕ್ ಇದ್ದ ಸಲಕ್ಕಾಗಿ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಏನಾಗಿದೆಪ್ಪ ಅಂದ್ರೆ ಸರ್ವನಾಶ ಆಗಿದೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಇಲ್ಲ. ಅದರ ಸಲಕ್ಕೆ ಈ ಕಡೆ ಎಲ್ಲ ಕಡೆ ಬಂದ ಕೇಸ್ ಅವ್ರು ಆಟ ಆಡ್ತಾ ಇದ್ದಾರೆ. ಯಾವಾಗ SC ST OBCಗಳ ಬೇಸ್ ಓಟ್ಗಳ ಮೇಲೆ ಇವರು ಆಟ ಆಡ್ತಾ ಇದ್ದಾರೆ. ಕಾಂಗ್ರೆಸ್ದು ಯಾವುದೇ ರೀತಿ ಬೇಸ್ ಓಟಿಲ್ಲ. ಮತ್ತು ಇವತ್ತು ಸಂವಿಧಾನವನ್ನು ಬದಲಿ ಮಾಡ್ತಾರೆ BJPಯವರು. ಸಂವಿಧಾನ ಬದಲಿ ಮಾಡ್ತಕ್ಕಂಥ ತಾಕತ್ತು BJPಯವರಿಗೆ ಅಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಸಂವಿಧಾನ ಏನಾದರೂ ಬದಲಿ ಆದರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದಂತಕ್ಕಂಥ ಅರಿವು ಇವತ್ತು BJP ಪಕ್ಷದವ್ರಿಗೆ ಗೊತ್ತಿದೆ. 55 ವರ್ಷಗಳ ಕಾಲ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇದ್ದು ಇವತ್ತು ಯಾರ್ಯಾರ ಮನೆ ತುಂಬಿದೆ, ಯಾರ್ಯಾರಿಗೆ ಈ ದೇಶದ ಸಂಪತ್ತನ್ನು ಒತ್ತಿಟ್ಟಿದ್ದಾರೆ, ಮತ್ತು SC ST OBCಗಳ ಪರಿಸ್ಥಿತಿ ಹೆಂಗಿದೆ ಅಂತಕ್ಕಂಥದ್ದು ಇವತ್ತು ದೇಶದ ಜನತೆಗೆ ಗೊತ್ತು. ಅದು ಗುಲ್ಬರ್ಗದಲ್ಲೂ ಕೂಡ ಇವತ್ತು ಬಹುಜನ ಸಮಾಜ ಪಾರ್ಟಿ ಅಭ್ಯರ್ಥಿ ಎಲ್ಲ SC ST OBCಗಳು ಒಗ್ಗಟ್ಟಾಗಿ ನಮ್ಮ ಅಭ್ಯರ್ಥಿಗೆ ಓಟ್ ಹಾಕೋದ್ರ ಮೂಲಕ ಗೆಲ್ಲಿಸ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡು ಇವತ್ತಿನ ದಿವಸ ನಾವು 18ನೇ ತಾರೀಕು ಒಂದು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ.